ಬೆಂಗಳೂರಿನ ಪ್ರತಿಷ್ಠಿತ NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ತಮ್ಮೆಲ್ಲರನ್ನ ಆದರವಾಗಿ ಸ್ವಾಗತಿಸುತ್ತಾ ನಾನು ನಿಮ್ಮವನೇ ಆದಂಥ ವಿಶ್ವನಾಥ. ಈ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ಆಗಿರ್ಬೋದು, VO ಆಗಿರ್ಬೋದು, ಆಮೇಲೆ SDA, FDA, ಪ್ರಸ್ತುತ ನೋಟಿಫಿಕೇಶನ್ ಆಗಿರ್ಬೋದು, ಮುಂಬರುವ ನೋಟಿಫಿಕೇಶನ್ ಆಗಿರ್ಬೋದು, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮ್ಮ NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಇಂದ ಆಫ್ಲೈನ್ ತರಗತಿಗಳು ಇರುತ್ತೆ, ಆನ್ಲೈನ್ ತರಗತಿಗಳು ಕೂಡ ಇರುತ್ತೆ. ಆಸಕ್ತ ಸ್ಪರ್ಧಾರ್ಥಿಗಳು ನಮ್ಮ ಈ ಸಂಸ್ಥೆಗೆ ವಿಸಿಟ್ ಮಾಡಲು ಈ ಮೂಲಕ ವಿನಂತಿಸುತ್ತಾ, ಇಲ್ಲಿ ಕಂಪ್ಯೂಟರ್ನ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ನೋಡಿ, ಇನ್ಪುಟ್ ಸಾಧನಗಳನ್ನ ಪ್ರಶ್ನೆ ಮಾಡೋದು. ಈ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನವಿಟ್ಟು ನೋಡಿದಾಗ, ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನ ಕೈಗೊಂಡಾಗ ನಮ್ಮೊಂದಿರುವ ಕಟ್ಟಕಡೆಯ ಪ್ರಶ್ನೆ ಇನ್ಪುಟ್ ಸಾಧನ. ಏನಿದು ಇನ್ಪುಟ್ ಸಾಧನ? ಕಂಪ್ಯೂಟರ್ಗೆ ಅಗತ್ಯ ದತ್ತಾಂಶಗಳನ್ನ ನೀಡಲು ಒಂದಿಷ್ಟು ಸಾಧನಗಳನ್ನ ಬಳಸೋದು. ಈಗ ಲೈಕ್ ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಈ ಸಾಧನೆಗಳನ್ನ ಬಳಸಿ ಗಣಕಯಂತ್ರಕ್ಕೆ ದತ್ತಾಂಶಗಳನ್ನ ನೀಡ್ತೇವ. ಹೀಗಾಗಿ ಗಣಕಯಂತ್ರಗಳಿಗೆ ದತ್ತಾಂಶಗಳನ್ನ ನೀಡಲು ಬಳಸುವ ಎಲ್ಲ ಸಾಧನಗಳಿಗೆ ಇನ್ಪುಟ್ ಸಾಧನಗಳು ಅಂತ ಕರೆಯೋದು. ಡೇಟಾ ಪ್ರೊವೈಡಿಂಗ್ ಡಿವೈಸಸ್ ಆರ್ ನೋನ್ ಆಸ್ ಇನ್ಪುಟ್ ಡಿವೈಸಸ್. ಇಲ್ಲಿ ಇನ್ಪುಟ್ ಡಿವೈಸಸ್ ಅಂದ್ರೆ ದ ಮೋಸ್ಟ್ ಸ್ಟ್ಯಾಂಡರ್ಡ್ ಇನ್ಪುಟ್ಸ್ ಆರ್ ಕೀಬೋರ್ಡ್, ಮೌಸ್, ಸ್ಕ್ಯಾನರ್, OCR, OMR, ಇವೆಲ್ಲ ಟೈಪ್ಸ್ ಆಫ್ ಸ್ಕ್ಯಾನರ್ಗಳು. MICR, BCR, ದೆನ್ ಕ್ಯಾಮರಾ, ಇವೆಲ್ಲ ನೋಡ್ರಿ ದ ಮೋಸ್ಟ್ ಸ್ಟ್ಯಾಂಡರ್ಡ್ ಇನ್ಪುಟ್ಸ್. ಇವೆಲ್ಲ ಭೌತಿಕವಾಗಿ ಲಭ್ಯವಿರುವಂತ ಸಾಧನಗಳು. ದೀಸ್ ಆರ್ ಫಿಸಿಕಲ್ ಕಾಂಪೋನೆಂಟ್ಸ್, ಯು ಕ್ಯಾನ್ ಟಚ್ ಈಸಿಲಿ. ಇಂಥ ಸಾಧನಗಳು, ಇನ್ನೂ ಸಾಕಷ್ಟು ಸಾಧನಗಳು ಬರುತ್ತೆ. ಕ್ಯಾಮ್ರಾದಲ್ಲಿ ವೆಬ್ ಕ್ಯಾಮರಾ ಇದೆ, ಡಿಜಿಟಲ್ ಕ್ಯಾಮರಾ, CCTV, ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಕ್ಯಾಮರಾ ಅಂತ ಕರೆಯೋದು CCTV. ದೆನ್ ಮೈಕ್ರೋಫೋನ್, ಒಂದಿಷ್ಟು ಲಿಸ್ಟ್ ಮಾಡ್ತೇನೆ, ತಮ್ಗೆ ಐಡಿಯಾ ಬರುತ್ತೆ. ಮೈಕ್ರೋಫೋನ್, ದೆನ್ ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್, ಬಯೋಮೆಟ್ರಿಕ್, ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್, ಬಯೋಮೆಟ್ರಿಕ್, ಟಚ್ ಪ್ಯಾಡ್, ಸ್ಟೈಲಸ್, ಆಮೇಲೆ ಇನ್ನಷ್ಟು ಸಾಕಷ್ಟು ಸಾಧನಗಳು. ಸ್ಟೈಲಸ್ ಇದೆ, ಆಮೇಲೆ ಪೆನ್ ಟ್ಯಾಬ್ಲೆಟ್, ದೆನ್ ಮ್ಯಾಗ್ನೆಟಿಕ್ ಸ್ಟ್ರಿಪ್ ರೀಡರ್ ಅಂತ ಬರುತ್ತೆ, ಮ್ಯಾಗ್ನೆಟಿಕ್ ಸ್ಟ್ರಿಪ್ ರೀಡರ್. ಇವುಗಳನ್ನ ನಾವು ಏನಂತ ಕರೆಯೋದು? ಇನ್ಪುಟ್ ಸಾಧನಗಳು ಅಂತ ಕರೆಯೋದು. ಈ ಇನ್ಪುಟ್ ಸಾಧನಗಳಲ್ಲಿ ದ ಸ್ಟ್ಯಾಂಡರ್ಡ್, ಅತಿ ಹೆಚ್ಚು ನಮಗೆ ಅತ್ಯಗತ್ಯವಾಗಿರೋದು ಯಾವುದಪ್ಪ ಅಂದ್ರೆ ಈ ಕೀಬೋರ್ಡ್, ನಂತರ ಮೌಸು, ದೆನ್ ಸ್ಕ್ಯಾನರು, OCR, OMR, MICR, ದೆನ್ BCR. ದೀಸ್ ಆರ್ ದ ಟೈಪ್ಸ್ ಆಫ್ ಸ್ಕ್ಯಾನರ್. MICR ಇವೆಲ್ಲ ಇನ್ ಡಿಟೇಲ್ ಒನ್ ಬೈ ಒನ್ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ದೆನ್ ಕ್ಯಾಮರಾ, ವೆಬ್ ಕ್ಯಾಮರಾ, ಡಿಜಿಟಲ್ ಕ್ಯಾಮರಾ, CCTV, ದೆನ್ ಮೈಕ್ರೋಫೋನ್, ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್, ಬಯೋಮೆಟ್ರಿಕ್, ಟಚ್ ಪ್ಯಾಡ್, ಸ್ಟೈಲಸ್, ಪೆನ್ ಟ್ಯಾಬ್ಲೆಟ್, ಮ್ಯಾಗ್ನೆಟಿಕ್ ಸ್ಟ್ರಿಪ್ ರೀಡರ್. ಈ ಎಲ್ಲ ಸಾಧನಗಳನ್ನ ಬಳಸಿ ಕಂಪ್ಯೂಟರ್ಗೆ
ನಮ್ಮ ಬ್ಯೂಟಿಫುಲ್ ಗಣಕಯಂತ್ರಕ್ಕೆ ದತ್ತಾಂಶಗಳನ್ನ ನೀಡುತ್ತೇವೆ. ಸೊ ಹೀಗಾಗಿ ಕಂಪ್ಯೂಟರ್ಗಳಿಗೆ ದತ್ತಾಂಶಗಳನ್ನ ಡೇಟಾ, ದತ್ತಾಂಶ ಇಟ್ ಮೀನ್ಸ್ ವಾಟ್? ಡೇಟಾ. ದತ್ತಾಂಶವನ್ನ ನೀಡಲು ಬಳಸುವ ಎಲ್ಲ ಸಾಧನಗಳು ಇನ್ಪುಟ್ ಸಾಧನಗಳು ಅಂತ ಕರೆಯೋದು. ಇನ್ನು ಔಟ್ಪುಟ್ ಅದು ಬೇರೆ ಬರುತ್ತೆ, ಅದನ್ನ ಡಿಸ್ಕಷನ್ ಮಾಡೋದು ನಂತರ. ಸೊ ಇಲ್ಲಿ ಒಂದ್ ಸ್ವಲ್ಪ 1 by 1 ನೋಡ್ಕೊಂಡು ಹೋಗೋನು. ಈ ಬ್ಯೂಟಿಫುಲ್ ಕೀಬೋರ್ಡ್ ಏನ್ ಮಾಡುತ್ತೆ? ಕೀಬೋರ್ಡ್ ಇಂಥ ಬ್ಯೂಟಿಫುಲ್ ಕೀಬೋರ್ಡ್ ಲೇಔಟ್ ಅನ್ನ ಮೊಟ್ಟ ಮೊದಲು ಯಾರು ನೀಡಿದ್ರು ಅಂದ್ರೆ ಆಗಸ್ಟ್ ಡೋರಕ್. ಈ ಆಗಸ್ಟ್ ಡೋರಕ್ ರವರ ಕ್ವಾರಿಟಿ ಕೀಬೋರ್ಡ್ ಅನ್ನೇ ನಾನು ಬಳಸ್ತಾ ಇರೋದು. ಕ್ವಾರಿಟಿ ಕೀಬೋರ್ಡ್ ಡೋರಕ್ ರವರ ನೀವು ಕೀಬೋರ್ಡ್ ಹೆಂಗ್ ನೋಡಿದ್ರೆ ಇವು ಲೈನ್ ಆಗಿ ಕಾಣಿಸುತ್ತೆ ನೋಡಿ, ಇವು ಕ್ವಾರಿಟಿ ಕೀಬೋರ್ಡ್ ಅಂತ ಕರೆಯೋದು. ಸೊ ನನ್ನ ಕೀಬೋರ್ಡ್ ನಲ್ಲಿ ಕನಿಷ್ಠ 102, ಗರಿಷ್ಠ 120 ಕೀಗಳಿರೋದು. ಸೊ ಒಂದೊಂದು ಸ್ಟೈಲ್ ಅಲ್ಲಿ ಸಾಕಷ್ಟು ವೇರಿಯೇಷನ್ ಇರುತ್ತೆ ಕೀಬೋರ್ಡ್. ನಾನು ಸ್ಟ್ಯಾಂಡರ್ಡ್ ಕೀಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಆಪಲ್ ಕೀಬೋರ್ಡ್ ತಗೊಂಡ್ರೆ 125+ ಕೀಗಳನ್ನ ಗಮನಿಸ್ತೀರಿ. ಸೊ ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ನಾಗ ಕನಿಷ್ಠ 102, ಸೊ ಗರಿಷ್ಠ 120 ಕೀಗಳಿರ್ತಾವ. ಸೊ ಯೂಶುವಲಿ ನಾವು ಬಳಸ್ತಾ ಇರುವಂತಹ ಕೀಬೋರ್ಡ್ನ ಕೀಗಳ ಸಂಖ್ಯೆ 104 ಇರುತ್ತೆ. ಸೊ ಇಂಥ ಒಂದು ಕೀಬೋರ್ಡ್ ಯಾತಕ್ಕಾಗಿ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಕಂಪ್ಯೂಟರ್ಗೆ ಅಕ್ಷರ ರೂಪದ, ಸಂಖ್ಯಾ ರೂಪದ ದತ್ತಾಂಶಗಳನ್ನ ನೀಡಲು ಬಳಸುವ ಸಾಧನ ಯಾವುದಂದ್ರೆ ಕೀಬೋರ್ಡ್. ಸೊ ಟೆಕ್ಸ್ಟುವಲ್ ಡೇಟಾ ಅಂಡ್ ನ್ಯೂಮೆರಿಕಲ್ ಡೇಟಾ ಪ್ರೊವೈಡ್ಸ್ ಟು ದ ಕಂಪ್ಯೂಟರ್ ದಿಸ್ ಬ್ಯೂಟಿಫುಲ್ ಇನ್ಪುಟ್ ಡಿವೈಸ್ ಯಾವುದಂದ್ರೆ ಕೀಬೋರ್ಡ್. ಸೊ ನನ್ನ ಕೀಬೋರ್ಡ್ ಅಲ್ಲಿ ಯಾವೆಲ್ಲ ಕೀಗಳಿರೋದು? ಒಂದು ಬರುತ್ತೆ ಫಂಕ್ಷನಲ್ ಕೀ ಅಂತ ಬರುತ್ತೆ. ಫಂಕ್ಷನಲ್ ಕೀಸ್, ದೆನ್ ನೇವಿಗೇಷನ್ ಕೀಸ್. ಸೊ ಫಂಕ್ಷನಲ್ ಕೀಸ್ ಅಂದ್ರೆ F1 ಇಂದ F12. ಸೊ ಟಾಪ್ ಆಫ್ ದಿ ಕೀಬೋರ್ಡ್ ಅಲ್ಲಿ ಫಸ್ಟ್ ನೋಡೋದೇ ಈ ಫಂಕ್ಷನಲ್ ಕೀಗಳನ್ನ. ಹೌದಾ? ಇವಕ್ಕೆ ಏನಂತ ಕರೆಯೋದು? ಫಂಕ್ಷನಲ್ ಕೀಗಳು ಅಂತ ಕರೆಯೋದು. ಇನ್ನು ನೇವಿಗೇಷನ್ ಕೀ ಅಂದ್ರ, ಸೊ ದೀಸ್ ಕೀಸ್ ಆರ್ ನೇವಿಗೇಟ್ ದ ಕರ್ಸರ್. ಈ ಕರ್ಸರ್ ಅನ್ನ ನೇವಿಗೇಟ್ ಮಾಡ್ತಾವ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ಕರ್ಸರ್ ಏನು ಬ್ಲಿಂಕಿಂಗ್ ಐಟಮ್ ನೋನ್ ಆಸ್ ಕರ್ಸರ್ ಅಂತ ಕರಿತೇವಲ್ವಾ? ಸೊ ಆ ಕರ್ಸರ್ ಅನ್ನ ನೇವಿಗೇಟ್ ಮಾಡೋದೇ ಈ ನೇವಿಗೇಷನ್ ಕೀಗಳು ಅಂತ ಕರಿತೇವ. ಆಲ್ ಏರೋ ಕೀಸ್. ಈ ಏರೋ ಕೀ ಅಂದ್ರೆ ತಮಗೆಲ್ಲ ಗೊತ್ತದ. ಏರೋ ಕೀಸ್ ಅಂದ್ರೆ ಈ ಬಾಣದ ಗುರುತಿನ ಕೀಗಳಿರ್ತಾವ ನೋಡ್ರಿ ಕೀಬೋರ್ಡ್ನಾಗ. ಸೊ ಇವುಗಳಿಗೆ ನಾವು ಏರೋ ಕೀಗಳಂತ ಕರಿತೇವ. ಆಮೇಲೆ ಪೇಜ್ ಅಪ್, ಪೇಜ್ ಡೌನ್, ಹೋಮ್, ಎಂಡ್. ಸೊ ಇವೆಲ್ಲ ಬಟನ್ ಇರೋದು. ಹೋಮ್ ಬಟನ್ ಇದೆ, ಎಂಡ್ ಬಟನ್ ಇದೆ. ಸೊ ಇವೆಲ್ಲ ನೇವಿಗೇಷನ್ ಕೀಗಳು ಅಂತ ಕರೆಯೋದು. ಸೊ ನೇವಿಗೇಷನ್ ಕೀ ಅಂದ್ರೆ ಟೋಟಲಿ ಏನ್ ಮಾಡತ್ತಂದ್ರ ಕರ್ಸರ್, ಆ ಬ್ಲಿಂಕಿಂಗ್ ಐಟಮ್ಗೆ ನಾವು ಏನಂತ ಕರಿತೇವ? ಆ ಕರ್ಸರ್ ಅಂತ ಕರಿತೇವ. ಆ ಕರ್ಸರ್ ಅನ್ನ ರೊಟೇಟ್ ಮಾಡೋದು, ನೇವಿಗೇಟ್ ಮಾಡುವಂತ ಕೆಲಸ ಈ ನೇವಿಗೇಷನ್ ಕೀಗಳು ಮಾಡ್ತಾವ. ದೆನ್ ಆಮೇಲೆ ಮಾಡಿಫೈಯರ್ ಕೀ ಅಂತ ಬರುತ್ತೆ. ಮಾಡಿಫೈಯರ್ ಕೀಸ್. ಈ ಮಾಡಿಫೈಯರ್ ಕೀ ಅಂದ್ರ ಆಲ್ಟ್ ಆಗಿರ್ಬೋದು, ಶಿಫ್ಟ್ ಆಗಿರ್ಬೋದು, ದೆನ್ ಕಂಟ್ರೋಲ್ ಆಗಿರ್ಬೋದು. ಇವುಗಳಿಗೆ ನಾವೇನಂತ ಕರಿತೇವ? ಮಾಡಿಫೈಯರ್ ಕೀಗಳು ಅಂತ ಕರಿತೇವ. ಸೊ ಈ ಕೀಗಳನ್ನೇ ಬಳಸಿ ಬ್ಯೂಟಿಫುಲ್ ಶಾರ್ಟ್ಕಟ್ ಕೀಗಳನ್ನ ರೆಡಿ ಮಾಡಬಹುದು. ದೆನ್ ಮಾಡಿಫೈಯರ್ ಕೀ ಆಯ್ತು. ದೆನ್ ಟಾಗಲ್ ಕೀಸ್. ಈ ಟಾಗಲ್ ಕೀಗಳಂತ ಬರ್ತಾವ. ಸೊ ಟಾಗಲ್ ಕೀ ಅಂದ್ರ ನಾವು ಎಟ್ ಎ ಟೈಮ್ ಅದನ್ನೇ ಆ ಬಟನ್ ಅನ್ನೇ ಕ್ಲಿಕ್ ಮಾಡಿದ್ರ, ಈಗ ನೋಡಿ ಯಾವ್ದು ಕ್ಯಾಪ್ಸ್ ಲಾಕ್. ಈ ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡಿದ್ರೆ ಏನಾಗುತ್ತೆ? ಆಲ್ ಲೆಟರ್ಸ್ ಏನಾಗ್ತಾವ? ಕ್ಯಾಪಿಟಲ್ ಅಲ್ಲಿ ಬರುತ್ತೆ. ಸೊ ಅದನ್ನೇ ಮತ್ತೆ ನಾವು ರಿಪೀಟ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ? ಸ್ಮಾಲ್ ಲೆಟರ್ ಅಲ್ಲಿ ಬರುತ್ತೆ. ಸೊ ಇವು ಈ ಬಟನ್ ಗಳಿಗೆ ನಾವು ಏನಂತ ಕರೆಯೋದು? ಟಾಗಲ್ ಕೀಗಳು ಅಂತ ಕರೆಯೋದು. ಕ್ಯಾಪ್ಸ್ ಲಾಕ್ ಆಗಿರ್ಬೋದು, ನಂಬರ್ ಲಾಕ್ ಆಗಿರ್ಬೋದು, ದೆನ್ ಸ್ಕ್ರಾಲ್ ಲಾಕ್ ಆಗಿರ್ಬೋದು. ಸೊ ಇವುಗಳನ್ನ LED ಬಲ್ಬ್ಗಳಿಂದ ನಾವು ಇಂಡಿಕೇಟ್ ಮಾಡ್ತೇವೆ ನೋಡ್ರಿ. ಆ ಬಟನ್ ಕ್ಲಿಕ್ ಮಾಡಿದ್ರೆ ಒಂದು ಲೈಟ್ ಬರುತ್ತೆ.
ಸೊ ಹೀಗಾಗಿ ಅದಕ್ಕೆ ನಾವು ಟಾಗಲ್ ಅನ್ನುವಂಥ ಪದವನ್ನ ಬಳಸೋದು. ಸೊ ಮಾಡಿಫೈಯರ್ ಕೀ ಆಯ್ತು, ಟಾಗಲ್ ಕೀ ಆಯ್ತು. ಅಲ್ಫಾ ನ್ಯೂಮೆರಿಕಲ್ ಕೀಸ್, ಅಲ್ಫಾ ನ್ಯೂಮೆರಿಕಲ್ ಕೀಸ್, ಅಲ್ಫಾ ನ್ಯೂಮೆರಿಕಲ್ ಕೀಸ್ ಅಂದ್ರ 0 to 9 ಸಂಖ್ಯೆಗಳಿರ್ತಾವ. ಆಮೇಲೆ A to Z ಅಲ್ಫಾಬೆಟ್ಗಳಿರ್ತಾವ. ಸೊ ಈ ಎರಡು ಕೀಗಳನ್ನ ಸೇರಿಬಿಟ್ಟು ಅಲ್ಫಾ ನ್ಯೂಮೆರಿಕಲ್ ಕೀ ಅಂತ ಕರೆಯೋದು. ಸೊ ಫಂಕ್ಷನಲ್ ಕೀಗಳಿದೆ, ನೆವಿಗೇಷನ್ ಕೀಗಳಿದೆ. ಇವು ಇಂಡಿವಿಜುವಲ್ ಆಗಿ ಪ್ರಶ್ನೆ ಮಾಡ್ಬೋದು ನಿಮ್ಗೆ ಎಕ್ಸಾಂಪಲ್ನಾಗ. ಸೊ ಯಾವುದು ನೆವಿಗೇಷನ್ ಕೀ ಆಗಿದೆ, ಈ ಟೈಪ್ ಯಾವುದು ಟಾಗಲ್ ಕೀ ಆಗಿದೆ ಅನ್ನುವಂಥ ಪ್ರಶ್ನೆ ಸೊ ಭವ್ಯ ಭವಿಷ್ಯತ್ತಿನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಬ್ಯೂಟಿಫುಲ್ ಕೀಬೋರ್ಡ್ ಏನ್ ಮಾಡುತ್ತೆ ಅಂದ್ರೆ ಗಣಕಯಂತ್ರಕ್ಕೆ ಸೊ ಟೆಕ್ಸ್ಚುವಲ್ ಡೇಟಾ ಅಂಡ್ ನ್ಯೂಮೆರಿಕಲ್ ಡೇಟಾ ಪ್ರೊವೈಡ್ಸ್ ಟು ದ ಕಂಪ್ಯೂಟರ್. ಸೊ ಇನ್ನು ನೆಕ್ಸ್ಟ್ ನೋಡಿ, ನನ್ನ ಇನ್ನೊಂದು ಬ್ಯೂಟಿಫುಲ್ ಸಾಧನೆ ಯಾವ್ದಪ್ಪ ಅಂದ್ರೆ ಮೌಸ್. ನೋಡಿ ಮೌಸ್ ಇದು ನೋಡಿದ್ರೆ ಇಲಿ ತರನೇ ಕಾಣುತ್ತೆ. ಸೊ ಹೀಗಾಗಿ ಇದನ್ನ ಮೌಸ್ ಅಂತ ಕರೆದ್ರು. ಈ ಮೌಸ್ ನ ಹಿಂದೆ ಏನು ವೈರ್ ಇದೆಯಲ್ಲ ಅದು ಬಾಲದಂಗ್ ಕಾಣುತ್ತದ ಅಂತ ಹೇಳಿ ಸೊ ಫೈನಲಿ ಮೌಸ್ ಅನ್ನ ಮೂಷಕ ಅಂತ ಕರಿತೇವ. ಇದೊಂದು ಬ್ಯೂಟಿಫುಲ್ ಇನ್ಪುಟ್ ಸಾಧನ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಸೊ ಈ ಮೌಸ್ ಇದೆಲ್ಲ ಈ ಟೈಪ್ ಇದೆ ನೋಡಿ. ಸೊ ಈ ಟೈಪ್ ಇದು ಮೌಸ್ ಇದೆ. ಸೊ ನಾವು ವೈರ್ ಹಿಂಗಾಶ್ ತಗೊಂಡ್ ಬಂದೀನಿ. ಯೂಶುವಲಿ ವೈರ್ ಈ ಕಡೆ ಇರುತ್ತೆ. ಸೊ ನಾನು ಹಿಂದೆ ತಗೊಂಡ್ ಬಂದೀನಿ. ಸೊ ಇದು ನನ್ನ ಮೌಸ್. ಈ ಮೌಸ್ಗೆ ಒಂದು ಸ್ಟ್ಯಾಂಡರ್ಡ್ ಮೌಸ್, ಒಂದು ಲೆಫ್ಟ್ ಬಟನ್ ಇದೆ, ರೈಟ್ ಬಟನ್ ಇದೆ. ಇದು ಸ್ಕ್ರಾಲ್ ವೀಲ್ ಅಂತ ಕರೆಯೋದು, ಸ್ಕ್ರಾಲ್ ವೀಲ್. ಸೊ ಈ ಮೌಸ್ಗೆ ವೈರ್ ಇತ್ತಂದ್ರೆ ವೈರ್ಡ್ ಮೌಸ್, ವೈರ್ ಇಲ್ಲ ಅಂದ್ರೆ ವೈರ್ಲೆಸ್ ಮೌಸ್, ಮುಟ್ಟಿದ್ರೆ ಲೈಟ್ ಬರುತ್ತೆ ಅಂದ್ರೆ ಆಪ್ಟಿಕಲ್ ಮೌಸ್, ಮೆಕ್ಯಾನಿಕಲ್ ಮೌಸ್ ಅಂತ ಹೇಳಿ ಸೊ 4 ವಿಧದ ಮೌಸ್ಗಳನ್ನು ನೋಡ್ಬೋದು. ಆಮೇಲೆ ಈ ಮೌಸ್ ಏನಾಗುತ್ತೆ ಅಂದ್ರೆ ಗೈ ಮತ್ತು ತೈ. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸು ಅಂಡ್ ಟೆಕ್ಸ್ಟ್ ಯೂಸರ್ ಇಂಟರ್ಫೇಸ್ ಯಾವ್ದಪ್ಪ ಅಂದ್ರೆ ಈ ಮೌಸ್ ಅಂತ ಹೇಳೋದು. ಈ ಮೌಸ್ ನಲ್ಲಿ ಎಷ್ಟು ಬಟನ್ಗಳಿವೆಪ್ಪ ಅಂದ್ರೆ ಒಂದು ಲೆಫ್ಟ್ ಬಟನ್ ಇದೆ, ಒಂದು ರೈಟ್ ಬಟನ್ ಇದೆ. ಲೆಫ್ಟ್ ಬಟನ್, ದೆನ್ ರೈಟ್ ಬಟನ್, ದೆನ್ ಸ್ಕ್ರಾಲ್ ವೀಲ್ ಇದೆ ನೋಡಿ. ಈ ಲೆಫ್ಟ್ ಬಟನ್ ನೋಡಿ, ಮೌಸ್ ನಲ್ಲಿ ಅತ್ಯಂತ ಹೆಚ್ಚು ಬಳಸಲ್ಪಡುವ ಬಟನ್ ಯಾವುದು ಅಂತ ಕೇಳಿದ್ರೆ ಮೌಸ್ ನಲ್ಲಿ ಅತಿ ಹೆಚ್ಚು ಬಳಸಲ್ಪಡುವಂತ ಬಟನ್ ಸೊ ಲೆಫ್ಟ್ ಬಟನ್ ಆಗಿರುತ್ತೆ. ಸೊ ಲೆಫ್ಟ್ ಬಟನ್ ನ ಕಾರ್ಯವೇನಪ್ಪಾ ಅಂದ್ರೆ, ನಾಳೆ ಪ್ರಶ್ನೆ ಇವೇನು ಬರಿತೀನಲ್ಲ ಪ್ರಶ್ನೆಗಳೇ. ಲೆಫ್ಟ್ ಬಟನ್ ನ ಕಾರ್ಯವೇನು ಅಂದ್ರೆ ಆಯ್ಕೆ ಮಾಡುತ್ತೆ, ಸೆಲೆಕ್ಟ್ ಮಾಡುತ್ತೆ. ಲೆಫ್ಟ್ ಬಟನ್ ಒನ್ಸ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ದ ಫೈಲ್ ಆರ್ ಫೋಲ್ಡರ್. ದೆನ್ ರೈಟ್ ಬಟನ್ ಏನ್ ಮಾಡುತ್ತೆ, ಈ ಪ್ರಾಪರ್ಟಿಯನ್ನ ರೀಡ್ ಮಾಡುತ್ತೆ. ಸೊ ಒಂದು ಈ ತರ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ನೋಡಿ. ಅಲ್ಲದ್ರ ಆ ಫೈಲ್ ನ ಅಥವಾ ಐಕಾನ್ ನ ಪ್ರಾಪರ್ಟಿಗಳನ್ನ ನಾವು ನೋಡ್ಬೇಕಾದ್ರೆ ಈ ರೈಟ್ ಬಟನ್ ಅನ್ನ ಕ್ಲಿಕ್ ಮಾಡೋದು. ಕರ್ಸರ್ ಅನ್ನ ಪುಟದ ಮೇಲೆ, ಪುಟದ ಕೆಳಗೆ, ಪುಟದ ಎಡಕ್ಕೆ, ಪುಟದ ಬಲಕ್ಕೆ ಸಂಚರಿಸುವಂತೆ ಮಾಡುವಂತಹ ಬ್ಯೂಟಿಫುಲ್ ಬಟನ್ ಯಾವುದಂದ್ರೆ ಸ್ಕ್ರಾಲ್ ವೀಲ್. ಸೊ ಇವು ಮೌಸ್ ನಲ್ಲಿರುವಂತಹ ಬಟನ್ಗಳು. ಅರ್ಥ ಆಯ್ತಾ? ಸ್ಕ್ರಾಲ್ ವೀಲ್ ನೋಡಿ, ಸ್ಕ್ರಾಲ್ ಇದು ಈ ತರ ವೀಲ್, ಇದು ಸ್ಕ್ರಾಲ್ ಮಾಡುತ್ತೆ. ನೆವಿಗೇಷನ್ ಏನನ್ನ, ಕರ್ಸರ್ ಅನ್ನ ಪುಟದ ಮೇಲೆ ಕೆಳಗೆ, ಎಡಕ್ಕೆ ಬಲಕ್ಕೆ ಸಂಚರಿಸುವಂತೆ ಮಾಡೋದೇ ಸಂಚರಿಸುವಿಕೆಯ ಚಕ್ರ, ಸ್ಕ್ರಾಲ್ ವೀಲ್ ಅಂತ ಕರಿತೇವ. ಇನ್ನು ಫಂಕ್ಷನ್ಸ್ ಆಫ್ ಮೌಸ್ ನೋಡಿ. ಈ ಫಂಕ್ಷನ್ಸ್ ಆಫ್ ಮೌಸ್ ಅಲ್ಲಿ ಸಿಂಗಲ್ ಕ್ಲಿಕ್ ಇದೆ, ಡಬಲ್ ಕ್ಲಿಕ್ ಅಂಡ್ ಡ್ರ್ಯಾಗ್ ಅಂಡ್ ಡ್ರಾಪ್. ಸೊ ಸಿಂಗಲ್ ಕ್ಲಿಕ್ ಏನ್ ಮಾಡುತ್ತೆ, ಈ ಫೈಲ್ ಮತ್ತು ಫೋಲ್ಡರ್ ಅನ್ನ ಆಯ್ಕೆ ಮಾಡುತ್ತೆ. ಫೈಲ್ ಮತ್ತು ಫೋಲ್ಡರ್ ಅನ್ನ ಆಯ್ಕೆ ಮಾಡ್ಲಿಕ್ಕೆ ನಾವು ಒಂದೇ ಸಾರಿ ಕ್ಲಿಕ್ ಮಾಡಬೇಕು, ಅದು ಸಿಂಗಲ್ ಕ್ಲಿಕ್. ಅದನ್ನೇ ನಾವು 2 ಸಾರಿ ಕ್ಲಿಕ್ ಮಾಡಿದೆವಂದ್ರೆ ಅದು ಡಬಲ್ ಕ್ಲಿಕ್. ಫೈಲ್ ಮತ್ತು ಫೋಲ್ಡರ್ ಅನ್ನ ತೆರೆಯುತ್ತೆ, ಓಪನ್ ಮಾಡುತ್ತೆ. ನೀವು ಅದೇ ಇದೊಂದು ಐಕಾನ್ ಇದೆಯಲ್ಲ,
ಇಲ್ಲಿ ಬರೀ ನೀವು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಯ್ತಿದು. ಅದ್ರ ಮೇಲೆ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಓಪನ್ ಆಗುತ್ತೆ, ಫೈಲ್ ಓಪನ್ ಆಗುತ್ತೆ, ಫೈಲ್ ಆರ್ ಫೋಲ್ಡರ್ ಓಪನ್ ಆಗುತ್ತೆ. ಇನ್ನು ಡ್ರ್ಯಾಗ್ ಮತ್ತು ಡ್ರಾಪ್ ಅಂದ್ರೆ ಒಂದು ಸ್ಥಳದಲ್ಲಿರುವಂತ ಈ ಫೈಲ್ ಅನ್ನ ಇನ್ನೊಂದು ಸ್ಥಳಕ್ಕೆ ತರಲಿಕ್ಕೆ ನಾವು ಡ್ರ್ಯಾಗ್ ಹಿಂಗ್ ಜಗ್ತೆ ನೋಡ್ರಿ, ಇದು ಡ್ರ್ಯಾಗ್ ಅಂಡ್ ಡ್ರಾಪ್, ಡ್ರ್ಯಾಗ್ ಅಂತ ಕರೆಯೋದು. ಸೊ ಫೈಲ್ ಅನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಫೈಲ್ ಅನ್ನ ಸ್ಥಳಾಂತರಿಸ್ಲಿಕ್ಕೆ ನಾವೇನ್ ಮಾಡೋದು, ಡ್ರ್ಯಾಗ್ ಅಂಡ್ ಡ್ರಾಪ್. ಇಂಥ ಬ್ಯೂಟಿಫುಲ್ ಮೌಸ್ ಅನ್ನ ಯಾರು ಕಂಡಿಡಿದ್ರು ಅಂದ್ರೆ ಡೋಗ್ಲಾಸ್ ಕಾರ್ಲ್ ಎಂಜಲ್ ಬಾರ್ಟ್ ಅಂತ ಹೇಳಿ. ಕಾರ್ಲ್ ಎಂಜಲ್ ಬಾರ್ಟ್ ಅನ್ನೋರು ಏನ್ ಮಾಡ್ತಾರ, ಮೌಸ್ನ ವಿನ್ಯಾಸವನ್ನ ಮೊಟ್ಟ ಮೊದಲು ಕಂಡುಹಿಡಿತಾರ ಅಂತ ಹೇಳ್ತಾ, ಸೊ ಇನ್ನಷ್ಟು ಇನ್ಪುಟ್ ಸಾಧನಗಳನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡುತ್ತೇನೆ ಅಂತ ಹೇಳ್ತಾ, ಸೊ ಈ NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸೊ ಪ್ರಸ್ತುತ ನೋಟಿಫಿಕೇಶನ್ ಆಗಿರ್ಬೋದು, ಪ್ರಸ್ತುತ VO ಆಗಿರ್ಬೋದು, ಸೊ ಆಮೇಲೆ GPSTR HSTR ಆಗಿರ್ಬೋದು, ಸೊ ಎಲ್ಲ ತರಬೇತಿಗಳು ಆಫ್ಲೈನ್ ಅಲ್ಲಿ ಇರುತ್ತೆ, ಆನ್ಲೈನ್ ಅಲ್ಲಿ ಇರುತ್ತೆ. ಸೊ ಈ ವಿಜಯನಗರದಲ್ಲಿರುವಂತ NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಅ ಗ್ರೇಟ್ ಡೇ.